ಹಾಯ್ ಫ್ರೆಂಡ್ಸ್, ಪಾರ್ಟ್ 1 ನಾವು ಮೊಳಕೆ ಕಾಳನ್ನು ಕಟ್ಟಿಟ್ಟಿದ್ವಿ. ಈಗ ಈ ರೀತಿ ಮೊಳಕೆ ಬಂದಾವೆ. ಎಷ್ಟು ಚಲೋ ಮೊಳಕೆ ಬಂದಾವೆ ನೋಡ್ರಿ. ಇವು ಮೊಳಕಿನ ನಾವು ಈಗ ಯಾವ ರೀತಿ ಪಲ್ಯ ಮಾಡ್ಬೇಕು ಅನ್ನೋದನ್ನು ನಾನು ಈಗ ತೋರಿಸ್ಕೊಡ್ತೀನಿ. ಇದು ಮತ್ತು ಫುಲ್ ಮೊಳಕೆ ಕಾಳು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಬೇಕು. ನಾನು ಎಣ್ಣೆ ಹಾಕಿ ತೋರಿಸಿಲ್ಲ, ಮಾಡ್ತೀನಿ. ಎಣ್ಣೆ ಹಾಕಿ ಸ್ವಲ್ಪ ಈ ರೀತಿ ಬೆಚ್ಚಗೆ ಮಾಡ್ಕೋಬೇಕು. ಇದನ್ನ ಮಾಡಿದ ನಂತರ ನಿಧಾನವಾಗಿ ಬೆಚ್ಚ ಮಾಡ್ಕೊಂಡಿಂದ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕೋಬೇಕು. ಅದು ಒಂದು ಸ್ವಲ್ಪ ಚಟಪಟ ಅಂದಮೇಲೆ ಈರುಳ್ಳಿ ಹಾಕೊಂಡ ತಕ್ಷಣ ಫಸ್ಟೇ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೋಬೇಕು. ಬಟ್ ಅದು ಒತ್ತುತ್ತಂತೇಳಿ ನಾನು ಆಮೇಲೆ ಹಾಕ್ಕೊಂಡೀನಿ. ಈ ರೀತಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೋಬೇಕು. ಇದಾದಮೇಲೆ ಈರುಳ್ಳಿ ಹಾಕಿದ್ಮೇಲೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಆನಿಯನ್ ಚೆಂದ ಫ್ರೈ ಆಗಿಂದ ಈರುಳ್ಳಿ ಹಾಕಬೇಕು. ಅರಿಶಿಣ ಪುಡಿ ಮಸಾಲೆ ಪುಡಿ ಹಾಕಿ ಫ್ರೈ ಮಾಡಬೇಕು. ಇದಾದ ನಂತರ ಈಗ ನಾವು ಬಿಸಿ ಮಾಡಿಟ್ಕೊಂಡಿರುವಂಥ ಮೊಳಕೆ ಕಾಳನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಈ ಥರ ಒಂದು 5 ನಿಮಿಷ ಮುಚ್ಚಿಟ್ರೆ ಮೊಳಕೆ ಕಾಳು ಪಲ್ಯ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿರಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.